ಅದರಿಂದ ನಾವು ಫೇಸ್ಬುಕ್ಕಲ್ಲಿ ಅಭಿಮನ್ಯು ಅಂದ್ಬಿಟ್ಟು APK ಆರ್ಕೆಎಸ್ ಅನ್ನೋ ಔಷಧಿಯನ್ನು ನೋಡಿದ್ದೆ. ಅದನ್ನು ನೋಡೋ ಅಂದ್ಬಿಟ್ಟು ಟ್ರಯಲ್ ಮುಖಾಂತರ ಅದನ್ನು ತರಿಸಿ 3 ಲೀಟ್ರ್ ತರಿಸಿ ಟ್ರಂಚಿಂಗ್ ಮಾಡಿದ್ದೀನಿ. ಇದಕ್ಕೆ ತೇವಾಂಶ ಮಾಡಿ ಇದು 200 ಲೀಟ್ರ್ ನೀರಿಗೆ ಇದನ್ನು ಬೆರೆಸಿ ಟ್ರಂಚ್ ಮಾಡಿದ ಮೇಲೆ ಇವಾಗ ಎಲ್ಲ ಹಸ್ರಿಗೆ ಎಲ್ಲ ಥರ ಬಂದಿದೆ. ಇದು 1 ಲೀಟ್ರು 200 ಲೀಟ್ರ್ ಇದಕ್ಕೆ ಒಂದು ಅರ್ಧ ಎಕರೆಗೆ 3 ಲೀಟ್ರು ಇದು ಮಾಡಬೇಕು. ಅದನ್ನು ತೇವಾಂಶ ಮಾಡಿ ಟ್ರಂಚಿಂಗ್ ಮಾಡಿದ್ದೀನಿ. ಮುಣ್ಣು ಸಬರತೆ ಎಲ್ಲ ಚೆನ್ನಾಗಿದೆ. ಇವಾಗ ಇದರ ಅಭಿಮನ್ಯು ಆರ್ಬಿಕಣ್ಣನ್ನು ಯೂಸ್ ಮಾಡಿದ್ಮೇಲೆ ಇದು ಬಾಳೆ ಎಲ್ಲ ಚೆನ್ನಾಗಿ ಬಂದಿದೆ. ಗ್ರೋತು ಚೆನ್ನಾಗಿ ಬಂದಿದೆ. ಎಲೆ ಎಲ್ಲ ಥರ ಚೆನ್ನಾಗಿ ಬಂದಿದೆ. ತೋಟ ಎಲ್ಲ ಸ್ವಲ್ಪ ಹಸಿರಾಗಿ ಭೂಮಿ ಸ್ವಲ್ಪ ಸಬರತರವಾಗಿ ಇದೆ. ನಮಸ್ಕಾರ ಸರ್, ನಮ್ಮ ಹೆಸರು ನವೀನ್ ಅಂದ್ಬಿಟ್ಟು. ನಾವು ಗುಂಡ್ಲುಪೇಟೆ ತಾಲೂಕು ಹೊನ್ನೇಗೌಡನಹಳ್ಳಿ ಗ್ರಾಮದವರು. ನಾನು ನನ್ನ ಜಮೀನು 2.5 ಎಕರೆ ಜಮೀನಿದೆ. ಅದರಲ್ಲಿ 700 ಗಿಡ ಬಾಳೆ ಹಾಕಿದ್ದೀನಿ. ಬೇರೆ ಬೆವಳಿ ಇವಾಗ ಇದು ಮಾಡಬೇಕು. ಈ ಅರಿಶಿನ ಬಾಳೆ ಬೆವಳಿ ಆಗಿದೆ. ಆದರೆ ನಾವು ಇವಾಗ ಬಾಳೆ ಹಾಕಿದ್ದೀವಿ. ನೇಂದ್ರ ಇವಾಗ 5 ತಿಂಗಳು ಕಂಪ್ಲೀಟ್ ಆಗಿದೆ. ಇವಾಗ ನಾವು ಕಳೆ ಎಲ್ಲ ಕಿತ್ತು ಟ್ರಂಚಿಂಗ್ ಮಾಡಿ ಈ ಅಭಿಮನ್ಯು ಹಣ್ಣನ್ನು ಉಪಯೋಗಿಸಿದ್ದೀವಿ. ಈ ಫ್ಲ್ಯಾಟಲ್ಲಿ ಗೊಬ್ಬರ ಹಾಕಿದ್ರು, ಏರ್ಪೇರು ಕಾಣಿಸಿಕೊಂಡಿತ್ತು. ಅದರಿಂದ ನಾವು ಫೇಸ್ಬುಕ್ಕಲ್ಲಿ ಅಭಿಮನ್ಯು ಅಂದ್ಬಿಟ್ಟು APK ಆರ್ಕೆಎಸ್ ಅನ್ನೋ ಔಷಧಿಯನ್ನು ನೋಡಿದ್ದೆ. ಅದನ್ನು ನೋಡೋ ಅಂದ್ಬಿಟ್ಟು ಟ್ರಯಲ್ ಮುಖಾಂತರ ಅದನ್ನು ತರಿಸಿ 3 ಲೀಟ್ರ್ ತರಿಸಿ ಟ್ರಂಚಿಂಗ್ ಮಾಡಿದ್ದೀನಿ. ಇವಾಗ 5 ತಿಂಗಳಿಗೆ ಈ ಮಟ್ಟಕ್ಕೆ ಬಂದಿದೆ. ಇವಾಗ ಬಾಳೆ ಸ್ವಲ್ಪ ಚೆನ್ನಾಗಿದೆ. ಇನ್ನೊಂದು ಟ್ರಂಚಿಂಗ್ ಮಾಡಬೇಕು. ನಾವು 3 ತಿಂಗಳಲ್ಲಿ ಏರ್ಪೇರು ಆಗಿ ಬಾಳೆ ಸ್ವಲ್ಪ ಹಿಂದು ಮುಂದೆ ಆಗಿತ್ತು. ಅದರಿಂದ ಅದು ಏನೇ ಮಾಡಿದ್ರು ಸ್ವಲ್ಪ ಇದಾಯ್ತಿತ್ತಿಲ್ಲ. ಅದರಿಂದ ಇದನ್ನು ನಾವು ನೋಡಿದ್ದೀವಿ. APK ಆರ್ಗ್ಯಾನಿಕ್ ಅನ್ನೋದು ನೋಡಿಬಿಟ್ಟು ತರಿಸಿದ್ದೀನಿ. ಫೇಸ್ಬುಕ್ಕಲ್ಲಿ ತರಿಸಿದ್ದೀನಿ. ಇವಾಗ ಬಾಳೆ ಈ ಮಟ್ಟಕ್ಕೆ 5 ತಿಂಗಳಿಗೆ ಈ ಮಟ್ಟಕ್ಕೆ ಬಂದಿದೆ. ಸ್ವಲ್ಪ ಏರ್ಪೇರ್ ಆಗಿತ್ತು. ಬಾಳೆ ಸ್ವಲ್ಪ ಗ್ರೋತು ಎಲ್ಲ ಕಮ್ಮಿ ಆಗಿತ್ತು. ಅಭಿಮನ್ಯು RPK ಅನ್ನೋದನ್ನ ತರಿಸಿ ಫೇಸ್ಬುಕ್ಕಲ್ಲಿ ನೋಡಿದಾಗ ಇದು 4 ಮಂತ್ ಆಗಿತ್ತು. ಇದು ಏರ್ಪೇರು ಆಗಿತ್ತು. ಅಂತೆಲ್ಲ ಗ್ರೋತು ಅಂತ ಕಟ್ಟೆ ಬಂದಿರಲಿಲ್ಲ. ಆದ್ದರಿಂದ ಇದಕ್ಕೆ ತೇವಾಂಶ ಮಾಡಿ ಇದು 200 ಲೀಟ್ರ್ ನೀರಿಗೆ ಇದನ್ನು ಬೆರೆಸಿ ಟ್ರಂಚ್ ಮಾಡಿದ ಮೇಲೆ ಇವಾಗ ಎಲ್ಲ ಹಸ್ರಿಗೆ ಎಲ್ಲ ಥರ ಬಂದಿದೆ. ಇದು 1 ಲೀಟ್ರು 200 ಲೀಟ್ರ್ ಇದಕ್ಕೆ ಒಂದು ಅರ್ಧ ಎಕರೆಗೆ 3 ಲೀಟ್ರು ಇದು ಮಾಡಬೇಕು. ಅದನ್ನು ತೇವಾಂಶ ಮಾಡಿ ಟ್ರಂಚಿಂಗ್ ಮಾಡಿದ್ದೀನಿ. ಮುಣ್ಣು ಸಬರತೆ ಎಲ್ಲ ಚೆನ್ನಾಗಿದೆ. ಬೇರುಗಳು ಚೆನ್ನಾಗಿದೆ. ಆಮೇಲೆ ಒಂದೇ ಸಮಯಕ್ಕೆ ಕಟ್ಟೆ ಎಲ್ಲ ಚೆನ್ನಾಗಿ ಬಂದಿವೆ. ಸ್ವಲ್ಪ ಇಳುವರಿಯೂ ಬರ್ಬೋದು. ನಾವು ಇವಾಗ ಇದು 10 ದಿವಸ ಅದರಲ್ಲಿ ಯೂಸ್ ಮಾಡಿದ್ದೀವಿ. ಇದು 4ನೇ ತಿಂಗಳಲ್ಲಿ ಹಾಕಿದ್ದೀವಿ. ಇವಾಗ 4 ತಿಂಗಳು ತುಂಬಿ ಹೋಗಿದೆ. ಅಭಿಮನ್ಯುವನ್ನು 1 ಬಾರಿ ಟ್ರಂಚಿಂಗ್ ಮಾಡಿದ್ದೀನಿ. ಇವಾಗ ಅಭಿಮನ್ಯುವನ್ನು 3 ತಿಂಗಳಿಗೆ ಒಂದ್ಸಲ ಡೋಸ್ ಕೊಟ್ಟಿದ್ದೀನಿ. ಪುನಃ 2ನೇ ಬಾರಿ 4 ತಿಂಗಳಿಗೆ ಒಂದ್ಸಲ ಡೋಸ್ ಕೊಟ್ಟಿದ್ದೀನಿ. ನೆಕ್ಸ್ಟು 5ನೇ ತಿಂಗಳಿಗೆ ಇನ್ನೊಂದು ಡೋಸ್ ಕೊಡಬೇಕು ಅಂತ ಇದು ಮಾಡ್ಕೊಂಡಿದ್ದೀನಿ. ಈಗ ಅಭಿಮನ್ಯು ಅನ್ನೋದನ್ನು ಯೂಸ್ ಮಾಡಿದ್ಮೇಲೆ ಈಗ ಆರ್ಬಿಕ್ ಹಣ್ಣನ್ನು ಯೂಸ್ ಮಾಡಬೇಕು, ಟ್ರಂಚಿಂಗ್ ಮಾಡಬೇಕು. ಇದು ಗ್ರೋತ್ಗೆ ಒಂದು ಎಲೆ ಗ್ರೀನ್ಗೆ ಕಂಬ ದಪ್ಪ ಬರೋಕ್ಕೆ ಇದನ್ನು ಟ್ರಂಚಿಂಗ್ 2 ಬಾರಿ ಟ್ರಂಚಿಂಗ್ ಮಾಡಬೇಕು. ಸೇಮ್ ಇದು 3 ತಿಂಗಳು 4 ತಿಂಗಳು ಅಭಿಮನ್ಯು ಹಾಕಿದ್ಮೇಲೆ ಇದು 6 ತಿಂಗಳಿಗೆ 5 ತಿಂಗಳಿಗೆ ಇದನ್ನು 2 ಬಾರಿ ಟ್ರಂಚಿಂಗ್ ಮಾಡಿದ್ಮೇಲೆ ಎಲೆ ಹಸಿರು ಬರೋದಕ್ಕೆ ಯಾವುದೇ ಥರ ಮಾರಿ ಬೆಳೆದೆ ಕಂಬ ದಪ್ಪ ಬರೋಕ್ಕೆ ಇದನ್ನು ಯೂಸ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀನಿ. ಮೊದಲೆಲ್ಲ ಫ್ಲ್ಯಾಟು ಆರ್ಗ್ಯಾನಿಕ್ ಮುಂಚಿತಾಗಿ ಬೇರೆ ಥರ ಕೆಮಿಕಲ್ ಯೂಸ್ ಮಾಡ್ತಿದ್ದಾಗ ಇದು ಏರ್ಪೇರ್ ಬರ್ತಿತ್ತು. ಇವಾಗ ಇದರ ಅಭಿಮನ್ಯು ಆರ್ಬಿಕ್ ಹಣ್ಣನ್ನು ಯೂಸ್ ಮಾಡಿದ್ಮೇಲೆ ಇದು ಬಾಳೆ ಎಲ್ಲ ಚೆನ್ನಾಗಿ ಬಂದಿದೆ. ಗ್ರೋತು ಚೆನ್ನಾಗಿ ಬಂದಿದೆ. ಎಲೆ ಎಲ್ಲ ಥರ ಚೆನ್ನಾಗಿ ಬಂದಿದೆ. ತೋಟ ಎಲ್ಲ ಸ್ವಲ್ಪ ಹಸಿರಾಗಿ ಭೂಮಿ ಸ್ವಲ್ಪ ಸಬರತರವಾಗಿ ಇದೆ. ಯಾವುದೇ ಥರ ತೊಂದರೆ ಇಲ್ಲ. ಎಲ್ಲ ಥರ ಚೆನ್ನಾಗಿ ಆರೋಗ್ಯವಾಗಿ ಕಂಬ ಎಲ್ಲ ಬಾಳೆ ಚೆನ್ನಾಗಿದೆ. ಇದನ್ನು ಯೂಸ್ ಮಾಡಬೇಕು ಅಂತ ನಾನು ರೈತ ಬಾಂಧವರಲ್ಲಿ ಕೇಳ್ಕೊಳ್ತೇನೆ.